ಗುರು ನಾನಂದ್ರು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆ, ಹಾಗೆ ನಿಮಗೂ ಹೇಳ್ತಿದ್ದೀನಿ, ಫಸ್ಟ್ ಹೋಗಿ ಈ ಸಿನಿಮಾನ ನೋಡಿ. ಸಿನಿಮಾನ ಯಾರಿಗೆ ಸಜೆಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಲವರ್ಸ್ ಗಳಿಗೆ. ಇಲ್ಲ ನಾವು ಸಿನಿಮಾ ಥಿಯೇಟರ್ ನಲ್ಲಿ ಹೋಗಿ ನೋಡಕ್ ಅಂತ ಅನ್ಕೊಂಡಿದ್ರೆ ನಾನ್ ಹೇಳೋದೊಂದೇ ಮಾತು, ನಿಮ್ ತಿಕ್ಕಬಾರ. ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬರೋದಾದ್ರೆ ನಾವಿವತ್ತು ಯಾವ ಸಿನಿಮಾ ನೋಡ್ಕೊಂಡ್ ಬಂದಿದ್ದೆ ಅಂದ್ರೆ ವಿಶೇಷ್ ಆಕ್ಟಿಂಗ್ ಮಾಡಿರುವ ತೆಲುಗು ಸಿನಿಮಾದ ಡೆಕೋಟಿ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಓವರಾಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಾಂಗ್ಸ್ ಗಳು ಬಿಜಿಎಂ ವರ್ಕೌಟ್ ಇನ್ನೂ ಆಗ್ಬೇಕಾಗಿತ್ತು. ಇನ್ನು ಸ್ವಲ್ಪ ವರ್ಕೌಟ್ ಆಗಿದ್ದಿದ್ರೆ ಥಿಯೇಟರ್ ಎಲ್ಲ ಗಡಗಡ ಅಂತ ನಡುಗುತ್ತಿತ್ತು, ಒಂದು ನಿಮಿಷನೂ ಬೇಜಾರ್ ಆಗ್ತಿದ್ದಿಲ್ಲ. ಗುರು ಈ ಕ್ಲೈಮ್ಯಾಕ್ಸ್ ನಲ್ಲಿ ಎಲ್ಲರಿಗೂ ಬೇಜಾರ್ ಮಾಡಿ ಕಳಿಸ್ಬಿಡುತ್ತೆ ಈ ಸಿನಿಮಾ. ಬೇಜಾರ್ ಅಂದ್ರೆ ಎಮೋಷನಲ್ ತರಿಸುತ್ತೆ ಈ ಸಿನಿಮಾ. ಇನ್ನು ಈ ಸಿನಿಮಾದ ಕತೆ ಫಸ್ಟ್ ಹಾಫ್ ನೋಡಿ ನಿಮಗೆಲ್ಲ ಪ್ರೀತಿಗೆ ಬೆಲೆ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ, ಇದು ಗುರು ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಅಂತ ಅನಿಸ್ಬಿಡುತ್ತೆ. ನಾನು ಹೇಳ್ತಾ ಇರೋ ಅರ್ಥ ಏನಂದ್ರೆ ಇಬ್ಬರು ಲವ್ ಮಾಡ್ತಾ ಇರ್ತಾರೆ, ಅವರ ಮಧ್ಯೆ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಏನು ಅಂತ ತಿಳ್ಕೊಬೇಕಂದ್ರೆ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೇಕು. ಈ ಸಿನಿಮಾಕ್ಕೆ ನಾವು ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ, ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯ್ತು. ಮೇನ್ ಆಗಿ ಈ ಸಿನಿಮಾ ಪ್ರೇಮಿಗಳು ನೋಡ್ಬೇಕು. ಸೆಕೆಂಡ್ ಹಾಫ್ ಗಿಂತ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿ ಹೇಳ್ಬೇಡಿ, ಹೋಗಿ ನೋಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಏನ್ ಅನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಸಿನಿಮಾಗಳ ಅಪ್ಡೇಟ್ಸ್ ರಿವ್ಯೂಸ್ ಬೇಕಂದ್ರೆ ನಮ್ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.